ಸರ್, ಈಗ ಸಂಜೆ 5 ಗಂಟೆಗೆ ಎಜೆ ಆಫೀಸಲ್ಲಿ ಪಥಸಂಚಲನದ ಬಗ್ಗೆ ಒಂದು ದೂರದಾರರು ಯಾರು ಯಾರು ನಮ್ಮ ಅರ್ಜಿದಾರರು ಯಾರು ಹಾಕಿದ್ದಾರೆ, ಮೇಲ್ಮನವಿ ಸಲ್ಲಿಸಿದ್ದಾರೆ, ಅವ್ರು ಬಂದು ಎಜಿ ಅವ್ರಿಗೆ ಭೇಟಿ ಆಗ್ಬೇಕಂತ ಕೋರ್ಟ್ ಆದೇಶ ನೀಡಿದೆ. ಅದ್ರ ಪ್ರಕಾರ ಅವ್ರು ಬಂದು ಭೇಟಿ ಆಗ್ತಾರೆ. ಏನು ಚರ್ಚೆ ಮಾಡ್ತಾರೆ ಮಾಡಲಿ, ನಮ್ಗೇನು ತೊಂದರೆ ಇಲ್ಲ. ಅಂದ್ರೆ ಪಥಸಂಚಲನಕ್ಕೆ ಅವಕಾಶ ಸಿಗುತ್ತೆ ಅಂತ ನೋಡಿ, ನಮ್ದು ಜವಾಬ್ದಾರಿ ಏನಿವ್ರೆ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದು. ವಾತಾವರಣ ಚೆನ್ನಾಗಿದ್ರೆ ಮಾಡಲಿ, ವಾತಾವರಣ ಚೆನ್ನಾಗಿಲ್ಲ ಅಂದರೆ ಆಮೇಲೆ ಮಾಡಿ. ನಾವು ಮಾಡಬೇಡಿ ಅಂತ ಎಲ್ಲಿ ಹೇಳ್ತಾ ಇದ್ದೀವಿ? ಆಮೇಲೆ ಇವ್ರಿಗೆ ಇದೇ ಟೈಮ್ ಬೇಕು, ಅಲ್ಲೇ ಮಾಡಬೇಕು, ಹೀಗೆ ಮಾಡಬೇಕು, ಲಕ್ಷಾಂತರ ಜನ ಸೇರಿಸ್ಬೇಕು. ಏನಕ್ಕೆ? ಏನು ಉದ್ಯೋಗ ಮೇಳ ನಡೀತಾ ಇದೆಯಾ ಅಲ್ಲಿ? ಇವ್ರು ರಾಜಕೀಯ ಬೆಳೆ ಬಯಸ್ಕೊಳ್ಳಿಕ್ಕೆ ನಾವು ನಮ್ಮ ಸುವ್ಯವಸ್ಥೆಯನ್ನು ನಾವು ಬಲಿ ಕೊಡೋಕ್ಕಾಗ್ತದ? ಮಾಡಿ, ಸಂದರ್ಭ ಚೆನ್ನಾಗಿದ್ದಾಗ ಮಾಡಿ, ಜೋರಾಗಿ ಮಾಡಿ. ಯಾರು ಬೇಡ ಅಂದ್ರೆ ಮೋಹನ್ ಭಾಗವತಿಗೂ ಕರೆಸಿ, ನಮ್ಗೇನು ಫರಕ್ ಬೀಳ್ತದೆ? ಕಬ್ಬು ಬೆಳೆಗಾರರು ಒಂದ್ ಕಡೆ ಹೋರಾಟ ಮಾಡ್ತಾರೆ. ನೋಡಿ, ಈಗಾಗಲೇ ಇದನ್ನ ಆಗಲೇ ಎಲ್ಲ ನಮ್ಮ ಶಿವಾನಂದ ಪಾಟೀಲ್ ಸಾಹೇಬ್ರು ಇರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಎಲ್ಲರೂ ಇದು ಮಾಡಿದ್ರು. ನಮ್ಮ ಕಲಬುರಗಿ ರೈತರದ್ದು ಕೂಡ ಅಹವಾಲುಗಳನ್ನು ನಾನು ಮಾನ್ಯ ಮಂತ್ರಿಗಳಿಗೆ ತಿಳಿಸಿದ್ದೇನೆ. ಲಿಖಿತ ಮೂಲಕ ಕೂಡ ಏನೇನು ಕೇಂದ್ರ ಸರ್ಕಾರದಿಂದ ಅವೈಜ್ಞಾನಿಕ ಬೆಲೆ ಘೋಷಣೆ ಆಗಿದೆ ಅದರದ್ದು ಪರಿಹಾರ ಕೂಡ ನಾನು ಮಾನ್ಯ ಮಂತ್ರಿಗಳಿಗೆ ನಾನು ನೀಡಿದ್ದೇನೆ. ಏನೇ ಆದ್ರೂ ಕೂಡ ಎಲ್ಲರೂ ಅವರ ಒಂದು ರೈತರ ಒಪ್ಪಿಗೆ ಮೇರೆಗೆ ಒಂದು ಸಮಾಧಾನ ಆಗುವಂತೆ ಒಂದು ಪರಿಹಾರ ಕೊಡ್ತೀವಿ ಅಂತ ಎಲ್ಲ ನಮ್ಮ ಮಂತ್ರಿಮಂಡಲ ಹೇಳಿದೆ. ಸ್ವಲ್ಪ ತಾಳ್ಮೆ ಇರಬೇಕಷ್ಟೇ. ಓಕೆ ಸರ್, ಥ್ಯಾಂಕ್ ಯು.